ನಾನು ನೋಡೋದಿಲ್ಲಪ್ಪ ಸರ್. ನಾನು ಶೂಟಿಂಗ್ ಬಿಸಿ ಐ ಆಮ್ ನಾಟ್ ದ ಕ್ರೇಜಿ ಅದಂತ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು. ಸೊ ನಮ್ಮ ಲೋಕದಲ್ಲಿ ನಾನು ಇದ್ದೀನಿ, ಆಚೆ ತಲೆ ಕೆಡ್ಸ್ಕೊಂಡಿಲ್ಲ. ಅಲ್ಲೆಲ್ಲ ಸೌಂಡ್ ಬರುತ್ತೆ, ಏನೋ ಬರ್ತಾ ಇದೆ, ಸರಿ ಇಲ್ಲ, ಸರಿ ಮಾಡಕ್ ಬರ್ತದೆ, ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡು ಹೋಗೋದು ಆಗೋದಿಲ್ಲ. ನೀವು ನೋಡಿದ್ರೆ ನಾಳೆ ಬಿಗೆಲ್ಲ ಸರ್ ಹೋಗ್ತಾ ಇರ್ತದೆ ಅಷ್ಟೇ. ಇದು ಪಾರ್ಟ್ ಆಫ್ ಲೈಫ್. ತಪ್ಪು ನಡೀಬೇಕು ಮನುಷ್ಯ, ಒಂದ್ಸರಿ ತಪ್ಪು ಮಾಡಬೇಕು, ಹೇಳ್ಬೇಕು, ಮತ್ತೆ ಎದ್ದೊಳ್ಬೇಕಾದ್ರೆ ಸರಿ ಮಾಡ್ಕೋಬೇಕು ಅಷ್ಟೇ. ಅದ್ರಲ್ಲಿ ಏನಿದೆ, ಅವ್ರೇನೋ ಪ್ರಯತ್ನ ಮಾಡಿದ್ದಾರೆ, ಅದ್ರಲ್ಲಿ ಎಡವಿದ್ದಾರೆ ಅಷ್ಟೇ. ಇವಾಗ ಯಾರಿಗಾದ್ರೂ ಏನಾದ್ರೂ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಡೇನೆ ಮರ್ತ್ಬಿಟ್ಟಿರ್ತಾರೆ. ಆದ್ರೆ ನಿಮ್ಮಿಬ್ರು ಕಾಂಬಿನೇಷನ್ ಹೇಗೆ ಅಂತಂದ್ರೆ, ನಿಮ್ಮಿಬ್ರು ಮತ್ತೆ ಬಂದಿದ್ರು ಇವತ್ತಿಗೂ ನೀವು ಒಬ್ರಿಗೊಬ್ರು ಕ್ರೆಡಿಟ್ ಕೊಡ್ಕೊಂಡೇ ಬರ್ತಾ ಇದ್ದೀರಾ. ನಿಮ್ ತಂದೆ ಎಲ್ರಿಗೂ ಅನ್ನದಾತರಾಗಿದ್ರು. ಹಂಸಲೇಖ ಸರ್ ಅವ್ರ ಮನೆಯಲ್ಲಿ ನಿಮ್ ಫೋಟೋ ಹಾಕ್ಬಿಟ್ಟು ಅನ್ನದಾತ ಪ್ರಭು ಅಂತಾನೆ ಹಾಕಿದ್ದಾರೆ ಸರ್, ಅನ್ನದಾತ ಅಂತ ಹೇಳ್ಬಿಟ್ಟು. ಸೊ ಅನ್ನ ಕೊಟ್ಟ ಪ್ರಭು ಅಂತ, ಅನ್ನ ಬಿಟ್ಟ ಪ್ರಭು ಅಂತ. ಸೊ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ದೊಡ್ಡದಾಗಿ ಪ್ರಶ್ನೆ ಅವ್ರು ಇಷ್ಟೇ ಸಿನಿಮಾ ಮಾಡಿದ್ರೆ ಆಕ್ಟಿಂಗ್ ಕೊಡ್ತಾರೆ ನೋಡೋಣ ಫಸ್ಟ್, ಆಮೇಲೆ ಮಾಡೋಣ. ನೀನ್ ಫಸ್ಟ್ ಜಂಪ್ ಮಾಡಿದ್ರೆ ತಕ್ಷಣ ನಾಳೆ ಏನ್ ಸರ್ ಇವಾಗ ಸೇರಿಸಕ್ ಶುರು ಮಾಡಿದ್ರಲ್ಲಪ್ಪ, ಸೇರಲ್ಲ ಮಾಡೋಣ. ನಾವೇನ್ ಮಾಡ್ಬಾರ್ದು ಅಂತ ಗೊತ್ತಿಲ್ಲ, ಮತ್ತೆ ಮಾಡ್ಬೋದ ನಾವು ಸಿನಿಮಾ ಮಾಡ್ಬೋದಪ್ಪ. ಆತರ ಏನಿಲ್ಲ. ನಾಳೆ ಎಲ್ಲರೂ ನೋಡಿದ್ರು ಅಂಶಲೇಖ ನೀವು ಆಕ್ಟ್ ಮಾಡಿದ್ರೆ ಮಾಡ್ತೀವಿ. ನಾವು ಇನ್ನೊಂದು ನೀವೆಲ್ಲ ಬೇಡ ಅಂತೀವಲ್ಲ, ಬೇಡ ಅಂತ ಹೇಳಿದ್ದೀರಾ? ನಾನು ಹೇಳಿಲ್ಲ, ನಾನು ಯಾವತ್ತೂ ಹೇಳಿಲ್ಲ. ನಾನು ಮ್ಯೂಸಿಕ್ ಬರೋ ನಾನೇ ಮಾಡೋದು ಯಾರು ಮಾಡ್ಕೊಡ್ದು ಅಂತ ಹೇಳಿ ತೋರಿಸ್ಬಿಡ್ಬೋದು ಅವಾಗಿತ್ತು. ಮತ್ತೆ ಬಂದು ಯಾರಾದ್ರೂ ನಾವು ಅಂಶಲೇಖ ಮ್ಯೂಸಿಕ್ ಮಾಡ್ತೀವಿ ಸರ್ ಮಾಡ್ರಿ ಅಂತ ಹೇಳ್ತೀನಿ. ನಾನು ಯಾರು ಬೇಡ ಅಂತ ಹೇಳಿದ್ದೆ, ಇವತ್ತು ಹೇಳಿಲ್ಲ. ನಾನು ಮಾಡ್ತೀನಿ ಅಂತ ಶುರು ಬಂದಿಲ್ಲ ನಾನು. ಅದು ಏಕಾಂಗಿ ಮಲ್ಲ ಅವರು ಆಟ ಆಡ್ತಿದ್ದೆ, ನಾನೇ ಮಾಡಬೇಕು. ಅದಾದ್ಮೇಲೆ ಒಂದು ದಿವಸ ಆಟ ಆಡ್ತಿದ್ದೆ, ಇದಾದ್ಮೇಲೆ ಅಂಶಲೇಖ ಮಾಡಿಸಿ ಮಾಡಿಸಿ. ಯಾಕೆಂದ್ರೆ ಇವತ್ತಿನ ಜನರೇಷನ್ ಹೊಸಬರು ಬರ್ತಾ ಇದ್ದಾರೆ. ಸಾಹಿತ್ಯ, ಸಂಗೀತ, ತೆರೆ ಮೇಲೆ ಎಲ್ಲ ತುಂಬಾ ಬೇರೆ ಆಡುವಾಗ ಮತ್ತೆ ಬರ್ತಾ ಇದ್ದಾರೆ. ನೀವು ಮತ್ತೆ ಅವರೆಲ್ಲ ಸ್ಫೂರ್ತಿ ಆಗ್ಬೋದು ನಿಮ್ಮ ಸಿನಿಮಾಗಳ ಮಾತಾಡ್ತಾರೆ. ಅವರು ಕೊಟ್ಟಿದ್ದಾರೆ ಕಣ. ಇವತ್ತಿಲ್ಲ ಒಂದೆರಡು ಬೆಳಿಗ್ಗೆ ಚೆನ್ನಾಗಿಲ್ಲ ಅಷ್ಟೇ ಮಾಡ್ತಾರೆ, ಹೋಗ್ತಾರೆ. ನಾವು ಇರೋದೇ ಸಿನಿಮಾ ಇಂಡಸ್ಟ್ರಿ, ನಾವು ಹೋಗ್ತಿರೋದೇ ಸಿನಿಮಾ ಇಂಡಸ್ಟ್ರಿ. ನೀವೇನು ಹೇಳಿ ಸಿನಿಮಾಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ನಮಗೋಸ್ಕರ ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಸರ್ ಈಗ ಸೊ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಬಂದಿರೋ ಸಾಂಗ್ಸ್ ನಾವು ಇವತ್ತಿಗೂ ಕೇಳ್ತಾ ಇರ್ತೀವಿ. ಸೊ ನಮ್ಮೆಲ್ಲರ ಆಸೆ ಏನು ಅಂತಂದ್ರೆ, ಈಗ ಕ್ರೇಜಿ ಬ್ರಹ್ಮಗೆ ಅವ್ರು ಮ್ಯೂಸಿಕ್ ಮಾಡ್ತಾರೆ, ನೀವು ಡ್ಯಾನ್ಸ್ ಮಾಡ್ಬೋದಲ್ವಾ? ಅದೇ ಹೂವು, ಅದೇ ಕೋಳಿ ಮರಿಗಳನ್ನ ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇದೀವಿ ತುಂಬಾ. ಓಕೆನಾ? ಯಾರು ಅದರ ಕಲರ್ಫುಲ್ ಸಿನಿಮಾ ಮಾಡ್ತಿಲ್ಲ. ಸೊ ನನ್ಗೆ ಅನ್ಸಿದ್ದು ಎಲ್ಲ ಗ್ರಾಫಿಕ್ಸ್ ಅಲ್ಲಿ ಮಾಡ್ತಿದ್ದಾರೆ ಬಿಡಿ, ಆದ್ರೆ ನಿಮ್ ತರ ಹೆಣ್ಮಕ್ಳನ್ನ ನೀವು ಲೈಕ್ ನೀವು ಹೆಣ್ಮಕ್ಳನ್ನ ಹ್ಯಾಂಡಲ್ ಮಾಡೋದು ಅದೆಲ್ಲ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್. ಸೊ ನೀವಿಬ್ರು ಒಂದು ಕಾಂಬಿನೇಷನ್ ಅಲ್ಲಿ ಈ ಒಂದು ಈವೆಂಟ್ಗೆ ಒಂದು ಸಾಂಗ್ ಬರ್ಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆ, ನಿಮ್ ಫ್ಯಾನ್ಸ್ ಇಂದ ಇದ್ದು ಮಾಡಿ. ಈ ಸ್ವಾಮಿ ಕಾರ್ಯಕ್ರಮಕ್ಕೆ ಒಂದು ಹಾಡು ಮಾಡ್ಬೇಕಂತ ಅದೇ ದೊಡ್ಡ ವಿಷಯ. ನೀವು ಹಾಡ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಹಾಡ್ ಮಾಡ್ಬೇಕು ಸರ್. ನಾವು ಇರೋದೇ ಹಾಡು ಮಾಡಕ್ಕೆ. ನಾವು ಇದಕ್ಕೆ ಹಾಡು ಈ ಶೋಗೆ ನಾವು ಒಂದು ಹಾಡು ಮಾಡಲಿರ್ತೀವಿ. ನಮ್ಮ ಆ ಹಾಡು ಹೇಗೆ ಹುಟ್ಟುತ್ತೆ ಅನ್ನೋದೇ ಕುತೂಹಲ, ಅದು ಶೋ ಇರುತ್ತೆ ಸರ್. ನಿಮ್ಮಿಬ್ರು